ಒಂದು ಊರಿನಲ್ಲಿ ರಾಮಪ್ಪ ಮತ್ತು ಯಲ್ಲಮ್ಮ ಎಂಬ ಗಂಡ ಹೆಂಡತಿ ವಾಸಿಸುತ್ತಿದ್ದರು. ಅವರು ತುಂಬಾ ಬಡವರು. ಅವರಿಗೆ ಒಟ್ಟು 6 ಜನ ಮಕ್ಕಳು, 5 ಜನ ಹೆಣ್ಣು ಮಕ್ಕಳು ಮತ್ತು ಒಬ್ಬ ಗಂಡು ಮಗನಿದ್ದರು. ರಾಮಪ್ಪ ಸದಾ ಯೋಚಿಸುತ್ತಿದ್ದನು, ನನ್ನ 5 ಜನ ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಮದುವೆ ಮಾಡಬೇಕು. ಆದರೆ ರಾಮಪ್ಪ ಬಡವನಾದ ಕಾರಣ ಸಂಬಂಧಗಳು ದೂರವಾದವು. ಕೆಲವರು ಇಷ್ಟು ಹೆಣ್ಣು ಮಕ್ಕಳ ಮದುವೆ ಮಾಡುವುದು ನಮ್ಮಿಂದ ಆಗುವುದಿಲ್ಲ ಎಂದು ಹೇಳಿ ಹಿಂದೆ ಸರಿದರು. ಆ ಸಮಯದಲ್ಲಿ ರಾಮಪ್ಪ ಮತ್ತು ಯಲ್ಲಮ್ಮ ತಮ್ಮ ಮಕ್ಕಳ ಜೊತೆ ಬೇರೆ ಮನೆ ಮಾಡಿಕೊಂಡು ಬದುಕನ್ನು ಮುಂದುವರಿಸಿದರು. ನಾವು ಕೆಲಸ ಮಾಡೋಣ, ಅಪ್ಪ ಅಮ್ಮನಿಗೆ ಸಹಾಯ ಮಾಡೋಣ ಎಂದು ಅವರು ಹೊಲದಲ್ಲಿ ಕೆಲಸ ಮಾಡಿದರು. ಕೆಲವರು ಕಿರಾಣಿ ಅಂಗಡಿಯಲ್ಲಿ ಕೆಲಸ ಮಾಡಿದರು. ಕೆಲವರು ಕುರಿ ಮತ್ತು ದನಗಳನ್ನು ಕಾಯುತ್ತಿದ್ದರು. ಅವರ ಪರಿಶ್ರಮದಿಂದ ಮನೆಯ ಪರಿಸ್ಥಿತಿ ನಿಧಾನವಾಗಿ ಸುಧಾರಿಸತೊಡಗಿತು. ಮನೆಯ ಕೆಲಸಗಳಲ್ಲಿ ಸಹಾಯ ಮಾಡುತ್ತಿದ್ದರು. ನೀರು ತರಲು, ಅಡುಗೆ ಮಾಡಲು, ಕಾಳುಗಳನ್ನು ಸ್ವಚ್ಛಗೊಳಿಸಲು. ಆಗ 5 ಜನ ಹೆಣ್ಣು ಮಕ್ಕಳು ಒಟ್ಟಾಗಿ ನಿರ್ಧಾರ ಮಾಡಿಕೊಂಡರು. ಇದನ್ನು ನೋಡಿ ಅವರ ಮಗ ಪರಶುರಾಮನಿಗೆ ಛಲ ಬಂತು. ನಾನು ಕೂಡ ಕೆಲಸ ಮಾಡಬೇಕು ಎಂದು ನಿರ್ಧಾರ ಮಾಡಿಕೊಂಡು ಕಿರಾಣಿ ಅಂಗಡಿ ಆರಂಭಿಸಿದನು. ಕಾಲಕ್ರಮೇಣ ಕುಟುಂಬದ ಸ್ಥಿತಿ ತುಂಬಾ ಉತ್ತಮವಾಯಿತು. ರಾಮಪ್ಪ ತನ್ನ 5 ಜನ ಹೆಣ್ಣು ಮಕ್ಕಳಿಗೂ ಒಳ್ಳೆಯ ಮದುವೆ ಮಾಡಿದರು. ಜೊತೆಗೆ ಹೊಲ ಮತ್ತು ಸೈಟ್ಗಳನ್ನು ಸಂಪಾದಿಸಿದರು. ಆ ದಿನದಿಂದ ಪರಶುರಾಮ ಕೂಡ ತನ್ನ ಅಂಗಡಿಯನ್ನು ಚೆನ್ನಾಗಿ ನಡೆಸಿಕೊಂಡು ಕುಟುಂಬದ ಗೌರವವನ್ನು ಹೆಚ್ಚಿಸಿದನು.